ಆ ಕಾಲದ ಅದ್ಭುತ ಕನ್ನಡ ನಟಿಯರಲ್ಲಿ ಒಬ್ಬರು ಆರತಿಯವರು. ಇವರು ಹುಟ್ಟಿದ್ದು ಜನವರಿ 1, 1954. ಆರಂಭದಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ 1969ರಲ್ಲಿ ತೆರೆಕಂಡ ಗೆಜ್ಜೆ ಪೂಜೆ ಚಿತ್ರದ ಸಣ್ಣ ಪಾತ್ರದಲ್ಲಿ ಚಿತ್ರರಂಗ ಪ್ರವೇಶಿಸಿದರು. ನಂತರ ಸಮೀವುಲ್ಲಾ ನಿರ್ದೇಶನದ 1970ರ ಹಾಸ್ಯ ಚಿತ್ರವಾದ ಟಕ್ಕಾ ಬಿಟ್ರೆ ಸಿಕ್ಕಾ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡರು. ಪುಟ್ಟಣ್ಣನವರ ನಿರ್ದೇಶನದ 1972ರಲ್ಲಿ ತೆರೆಕಂಡ ನಾಗರಹಾವು ಚಿತ್ರದಿಂದ ಆರತಿಯವರಿಗೆ ಮೆಚ್ಚುಗೆ ಹಾಗೂ ಪ್ರಗತಿ ಸಿಕ್ಕಿತು. ಆ ಚಿತ್ರದಲ್ಲಿನ ಆರತಿ ಮತ್ತು ಡಾ. ವಿಷ್ಣುವರ್ಧನ್ ಅವರ ಜೋಡಿಗೆ ಅತಿ ಜನಪ್ರಿಯತೆ ದೊರೆತು ಮುಂದೆ ಇವರ ಜೋಡಿಯಲ್ಲಿ ಅನೇಕ ಹಿಟ್ ಚಿತ್ರಗಳು ಮೂಡಿಬಂದವು. ನಂತರ ಕನ್ನಡದ ಮೇರು ನಟ ಡಾ. ರಾಜ್ಕುಮಾರ್ ಅವರೊಟ್ಟಿಗೆ ಅನೇಕ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳು ಹಾಗೂ ನಾಯಕಿಯಾಗಿ ಪಾತ್ರ ನಿರ್ವಹಿಸಿ ಪ್ರಶಂಸೆ ಪಡೆದರು. ಆರತಿಯವರು ಕನ್ನಡದ ಹೆಸರಾಂತ ಕಲಾವಿದರಾದಂಥ ಶಂಕರ್ನಾಗ್, ಶ್ರೀನಾಥ್, ಅಂಬರೀಶ್, ಅನಂತ್ನಾಗ್ ಹಾಗೂ ಪ್ರಭಾಕರ್ ಅವರೊಟ್ಟಿಗೆ ಜೋಡಿಯಾಗಿ ನಟಿಸಿದರು. 4 ಬಾರಿ ಕನ್ನಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಾಗೂ 4 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದು ಕನ್ನಡ ಚಿತ್ರರಂಗದಲ್ಲಿ 70 ಮತ್ತು 80ರ ದಶಕದ ಪ್ರಮುಖ ನಾಯಕಿಯರಲ್ಲಿ ಒಬ್ಬರಾಗಿ 120ಕ್ಕಿಂತಲೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು. ನಾಗರಹಾವು, ಸಿಪಾಯಿರಾಮು, ಶುಭಮಂಗಳ, ರಂಗನಾಯಕಿ, ಗಂಧರ್ವಗಿರಿ, ಮದುವೆ ಮಾಡು ತಮಾಷೆ ನೋಡು ಹಾಗೂ ಉಪಾಸನೆ ಇವರ ನಟನೆಯ ಅದ್ಭುತ ಚಿತ್ರಗಳು.